ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ಸಮಸ್ತ ಪ್ರಗತಿ ಟಿವಿ ವೀಕ್ಷಕರಿಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರ್ತಾ ಇದೆ. ಹೊಸ ವರ್ಷಕ್ಕೆ ಹೊಸ ಹರ್ಷವನ್ನ ಹೊತ್ತು ತರ್ತಾ ಇದೆ. ಹಾಗೆ ಈ ವರ್ಷ ಬರ್ತಾ ಇರುವಂತಹ ಯುಗಾದಿ ಹಬ್ಬ ಏನಿದೆ, ಏನೆಲ್ಲ ಶುಭ ಫಲಗಳನ್ನ ಹೊತ್ತು ತರ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಗುರುಜಿಗಳ ಬಳಿ ಮಾತನಾಡ್ತಾ ಹೋಗೋಣ. ಈ ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ಕೂಡ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ವಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ಯುಗಾದಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ ಹಾಗೂ ಸಮಸ್ತ ಪ್ರಗತಿಯ ವಾಹಿನಿ ವೀಕ್ಷಕರು ಮತ್ತು ನಮ್ಮ ಯೂಟ್ಯೂಬ್ ವಾಹಿನಿ ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬ ಶುಭಾಶಯನ ಕೋರ್ತಾ ಈ ವರ್ಷ ತಮಗೆ ಸುಖ ದುಃಖ ಎಲ್ಲವನ್ನು ಸಮಾನವಾಗಿ ಅನುಭವಿಸೋ ಥರ ಮತ್ತು ಆ ಭಗವಂತನ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಮತ್ತು ಈ ವರ್ಷದ ಒಂದು ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಮತ್ತು ಎಲ್ಲರಿಗೂ ಈ ಹಬ್ಬ ಸುಭಿಕ್ಷವಾಗಿ ತರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಒಂದು ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರ್ತಾ ಇದ್ದೀನಿ. ಗುರುಜಿ, ಈಗ ಈ ವರ್ಷ ಏನು ನಾವು ಯುಗಾದಿ ಹಬ್ಬ 2026ರ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆಯ ಭಾಗವಾಗಿ ಏನು ವಿಶೇಷತೆಯನ್ನ ಯಾವಾಗ ಆಚರಿಸಲಾಗುತ್ತೆ ಗುರುಜಿ? ನೋಡಿ, ವಿಶೇಷವಾಗಿ ಇವತ್ತು ಅಮಾವಾಸ್ಯೆ ತಿಥಿ. ಅಮಾವಾಸ್ಯೆ ಏನಂದ್ರೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ಸ್ ಇರುವಂಥದ್ದು, ಅಮಾವಾಸ್ಯೆ ಯಾವಾಗಿದೆ, ಹಬ್ಬ ಯಾವಾಗಿದೆ ಅಂತ. ನೋಡಿ, ಅಮಾವಾಸ್ಯೆ ತಿಥಿ ಮುಂಜಾನೆನೆ ಮುಗಿತಾ ಇರುವಂಥದ್ದು. ಈ ವರ್ಷದ ಒಂದು ಆರಂಭಿಕ ಕಾಲ 19 ಮಾರ್ಚ್ 2026. ಇವತ್ತಿಗೆ ವಿಶ್ವವಸು ನಾಮ ಸಂವತ್ಸರ ಮುಗಿದು ಪರಾಭವ ನಾಮ ಸಂವತ್ಸರ ಪ್ರಾರಂಭವಾಗ್ತಿರುವಂಥದ್ದು. ಯುಗಾದಿ ಆರಂಭವಾಗ್ತಿರುವಂಥ ಅತ್ಯಂತ ಶುಭ ಪರ್ವಕಾಲ ಅಂತ ಹೇಳ್ತೀವಿ. ನಮಗೆಲ್ಲ ತಿಳಿದಿರುವಂಥದ್ದು, ಇಲ್ಲಿ ನಮಗೆ ವಿಶ್ವವಸು ನಾಮ ಸಂವತ್ಸರದಲ್ಲಿ ಸ್ವಲ್ಪ ವಿಶ್ವಾಸಹೀನವಾಗಿತ್ತು. ಯಾಕಂದರೆ ಜನಸಾಮಾನ್ಯರು ಸ್ವಲ್ಪ ಕಷ್ಟಗಳು ಜಾಸ್ತಿ ಇತ್ತು. ಅಗ್ನಿ ಅವಘಡಗಳು ಪ್ರಪಂಚದಾದ್ಯಂತ ತಾವು ನೋಡಿದ್ರೆ ಯುದ್ಧ ಮತ್ತು ಬರಗಾಲ ಹೆಚ್ಚಾಗಿರುವಂಥದ್ದು, ಮತ್ತು ಸ್ವಲ್ಪ ಅಧರ್ಮ ಸ್ವಲ್ಪ ತಾರಕಕ್ಕೇರಿತ್ತು ಅಂತ ಹೇಳ್ಬೋದು. ಪ್ರಕೃತಿ ತಾಣಗಳಲ್ಲಿ ಎಷ್ಟೋ ಒಂದು ಮುಗ್ಧ ಜೀವಿಗಳು, ಮುಗ್ಧ ಜನರು ಸ್ವಲ್ಪ ಜೀವನವನ್ನು ಕಳೆದುಕೊಂಡ್ರು ಮತ್ತು ಒಂದು ಮನಸ್ಸಿಗೆ ಘಾಸಿ ಉಂಟಾಗುವಂಥ ಒಂದು ಘಟನೆಗಳು ಕೂಡ ಜರುಗಿತು. ಮೊದಲನೇದಾಗಿ 2026 ಪರಾಭವ ನಾಮ ಸಂವತ್ಸರ ಪಂಚಾಂಗದ ಆಧಾರಿತವಾಗಿ ನಾವು ಶ್ರವಣ ಮಾಡೋಣ. ಇದರ ಒಂದು ಸಂಪೂರ್ಣವಾಗಿ ಒಂಟಿಕೊಪ್ಪಲ್ ಮೈಸೂರು ಪಂಚಾಂಗ ಆಧಾರಿತವಾಗಿರುವಂಥದ್ದು. ಸೊ ಈ ಒಂಟಿಕೊಪ್ಪಲ್ ಪಂಚಾಂಗ ಯಾಕಂತಂದ್ರೆ ಇದು ಬಹಳ ವಿಶ್ವಾಸಾರ್ಹವಾಗಿರುವಂಥದ್ದು ಅಂತ ಹೇಳ್ತೀವಿ. ಸೊ ಪರಾಭವ ನಾಮ ಸಂವತ್ಸರದಲ್ಲಿ ಸ್ವಲ್ಪ ರಾಜರುಗಳು ಪರಾಭವ ಅನುಭವಿಸ್ತಾರೆ ಅಂತ. ಸೊ ಮತ್ತೆ ಕಡಲೆ ಮತ್ತು ಇತ್ಯಾದಿ ಧಾನ್ಯಗಳು ಹೆಚ್ಚಾಗಿ ಫಲಿಸುತ್ತೆ. ರೋಗ ಭಯಗಳು ಸ್ವಲ್ಪ ಉಲ್ಬಣ ಆಗುವಂಥದ್ದು, ಮತ್ತೆ ರಾಜರು ಸ್ವಲ್ಪ ಒಬ್ಬರೊಬ್ಬರು ಕಿತ್ತಾಡ್ಕೊಂಡು ಏನಾಗುತ್ತೆ ಅಂದರೆ ಸೋತು ಹೋಗುವಂಥದ್ದು. ಅದರಿಂದ ಪ್ರಜೆಗಳಿಗೆ ಸ್ವಲ್ಪ ಅಸಮಾಧಾನ ಆಗುವಂಥದ್ದು ಈ ವರ್ಷದಲ್ಲಿ ನೋಡ್ತೀವಿ. ಮತ್ತು ರಾಜರ ಮಧ್ಯೆ ಜಗಳಗಳು ಮತ್ತು ರೋಗ ರುಜಿನಗಳು ಉಲ್ಬಣ ಆಗುವಂಥದ್ದು ಈ ಪಂಚಾಂಗ ತಿಳಿಸುತ್ತೆ. ಮತ್ತು ಈ ಪಂಚಾಂಗದ ಫಲಗಳು ಜೂನ್ 2ನೇ ತಾರೀಕುವರೆಗಿರುತ್ತೆ. ಯಾಕಂದರೆ ಗುರು ಭಗವಾನರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗೋಚರವಾಗ್ತಿರೋದ್ರಿಂದ ಅಲ್ಲಿವರೆಗೂ ಈ ಫಲಗಳು ಇರುತ್ತೆ. ಸೊ ಮತ್ತು ಯುಗಾದಿ ರಾಶಿ ಫಲಗಳು ಈ ಒಂದು ದಿನಾಂಕದಲ್ಲಿ ಜರುಗುವಂಥದ್ದು. ಸೊ ಮುಂದಿನ ಭಾಗದಲ್ಲಿ ನಾವು ಎಲ್ಲ ರಾಶಿಯ ಭವಿಷ್ಯಗಳನ್ನು ಯಥಾಸ್ಥಿತಿಯಾಗಿ ನಾವು ಮಾಸಿಕ ಫಲಗಳು ಹೇಗೆ ಹೇಳ್ತಾ ಇದ್ವಿ ಒಂದೊಂದು ರಾಶಿಗಳ ವಿಚಾರದಲ್ಲಿ, ಸೊ ಅವರವರ ತಿಂಗಳ ಅನುಸಾರವಾಗಿ ಜರುಗುತ್ತೆ. ಆದರೆ ವಿಶೇಷವಾಗಿ ಯುಗಾದಿ ಫಲಗಳು ಈ ಒಂದು ಮಾರ್ಚ್ 19ನೇ ತಾರೀಕಿಂದ ಜೂನ್ 2ನೇ ತಾರೀಕುವರೆಗೂ ಮಾತ್ರ ಇರುವಂಥದ್ದು. ಸೊ ಈ ರೀತಿ ಯುಗಾದಿಯ ವಿಶೇಷ ಅಂತ ನಾವು ನೋಡ್ಬೋದಮ್ಮ. ಗುರುಜಿ, ಇನ್ನು ಯುಗಾದಿ ಹಬ್ಬದ ವಿಚಾರವಾಗಿ ನೋಡೋದಾದ್ರೆ ಹಬ್ಬ ಮತ್ತೆ ಆಚರಣೆ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಗುರುಜಿ? ನೋಡಿ, ಯುಗಾದಿ ಅಂದ್ರೇನೆ ಇಲ್ಲಿ ಒಂದು ಚೈತ್ರ ಮಾಸದ ಮೊದಲೇ ದಿನ ಅಂತ ಹೇಳ್ತೀವಿ. ಭಾರತದ ಅನೇಕ ಕಡೆಗಳಲ್ಲಿ ಈ ದಿನ ಹೊಸ ವರ್ಷದ ಒಂದು ಮೊದಲ ದಿನ ಅಂತ ಆಚರಿಸ್ತೀವಿ ನಾವು. ಯುಗಾದಿ ಆ ಒಂದು ಪದದಲ್ಲೇ ಅರ್ಥ ಇರುವಂಥದ್ದು ಯುಗ ಪ್ಲಸ್ ಆದಿ ಅಂತ, ಅಂದ್ರೆ ಹೊಸ ಯುಗದ ಪ್ರಾರಂಭ ಅಂತ ಹೇಳ್ತೀವಿ. ಸೊ ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕೆಲವೊಂದು ಏನಂದ್ರೆ ಸೂರ್ಯ ನಮಸ್ಕಾರವಾಗಿರ್ಬೋದು, ಮತ್ತು ಪಂಚಾಂಗದ ಪೂಜೆ, ಮತ್ತು ಸರ್ವೇ ಸಾಮಾನ್ಯವಾಗಿ ನಾವು ಬೇವು ಬೆಲ್ಲವನ್ನು ಸವಿಯುವಂಥದ್ದು. ಜೀವನದ ಸಿಹಿ ಕೈಗಳ ಎರಡನ್ನೂ ನಾವು ಪಡೆಯಬೇಕಂದ್ರೆ, ನೆನಪಿಸಬೇಕಂದ್ರೆ ಬೇವು ಬೆಲ್ಲದ ಮಿಶ್ರಣಗಳನ್ನು ನಾವು ಈ ಒಂದು ಹಬ್ಬದ ಆಚರಣೆಯಲ್ಲಿ ಸವಿಯುತ್ತೇವೆ. ಯುಗಾದಿ ಅಂದ್ರೆ ಹೊಸ ವರ್ಷದ ಆರಂಭದ ದಿನವಾಗಿರೋದ್ರಿಂದ ಭಾರತದಾದ್ಯಂತ ಈ ಹಬ್ಬವನ್ನು ಆಚರಿಸ್ತೇವೆ ನಾವು. ಮುಖ್ಯವಾಗಿ ಚಾಂದ್ರಮಾನ ಮತ್ತು ಸೌರ್ಯಮಾನ ಅಂತ 2 ಪ್ರಭೇದಗಳು ಬರುತ್ತೆ. ಸೊ ಹಿಂದೂ ಧರ್ಮದ ವೇದಾಂಗದ ಜ್ಯೋತಿಷ ಶಾಸ್ತ್ರ ಇದನ್ನು ನಿರ್ಣಯ ಮಾಡುವಂಥದ್ದು. ಚಂದ್ರನ ಚಲನೆ ಆಧರಿಸಿ ದಿನಗಣನೆ ಮಾಡುವಂಥದ್ದು ಚಂದ್ರಮಾನ ಯುಗಾದಿ ಅಂತ ಹೇಳ್ತೀವಿ. ಸೌರಮಾನದ ವಿಚಾರದಲ್ಲಿ ಕೆಲವೊಂದು ಈ ಒಂದು ತಮಿಳುನಾಡು ಆ ಕಡೆ ಎಲ್ಲ ಸೌರಮಾನವನ್ನು ಫಾಲೋ ಮಾಡ್ತಾರೆ. ಸೊ ಭೂಮಿಯಿಂದ ನೋಡಿದಾಗ ಸೂರ್ಯ, ಚಂದ್ರ, ಗ್ರಹಗಳು ನಕ್ಷತ್ರ ಮಂಡಲದಿಂದ ರಾಶಿ ಚಕ್ರದಲ್ಲಿ ದಿನೇ ದಿನ ಸ್ವಲ್ಪವಾಗಿ ಸಂಚರಿಸುವಂತ
ಅಂತ ಕಾಣುತ್ತದೆ. ವೇದಾಂಗ ಜ್ಯೋತಿಷ್ಯದ ಪ್ರಕಾರದಲ್ಲಿ ಮೊದಲನೇ ದಿನ ಅಂದ್ರೆ ಅಶ್ವಿನಿ ಅಂದ್ರೆ ಈ ಮೇಷರಾಶಿಯ ಅರ್ಧ ಭಾಗ 12.20 ಡಿಗ್ರಿಯಲ್ಲಿದ್ದಾಗ, ಅಲ್ಲಿ ಸೂರ್ಯನಿದ್ದಾಗ, ಸೂರ್ಯನ ಪ್ರವೇಶ ಆದಾಗ ಏನಾಗುತ್ತೆ ಅಂದ್ರೆ ಹೊಸ ಹೊಸ ಸಸ್ಯಗಳು ಚಿಗುರುವಂಥದ್ದು, ಅದಕ್ಕೆ ಇದನ್ನ ಹೊಸ ಹುಟ್ಟು ಅಂತಾನೆ ಹೇಳ್ತೀವಿ. ಆದ್ರಿಂದ ಅಶ್ವಿನಿ ನಕ್ಷತ್ರಕ್ಕೆ ರವಿಯ ಪ್ರವೇಶ ಕಾಲವನ್ನು ಹೊಸ ವರ್ಷ ಎಂದು ನಾವು ಪರಿಗಣಿಸುತ್ತೆ. ಇದು ಸೂರ್ಯ ಸಿದ್ಧಾಂತ ಪ್ರಕಾರ ಇದನ್ನ ಸೌರ ಯುಗಾದಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಏಪ್ರಿಲ್ 14 ಅಥವಾ 15ನೇ ತಾರೀಕಿಗೆ ಈ ಸೌರ ಯುಗಾದಿ ಯಾರನ್ನ ಆಚರಿಸ್ತಾರೆ ಅವರಿಗೆ ಸೌರ ಯುಗಾದಿ ಬರುತ್ತೆ. ಚಾಂದ್ರ ಯುಗಾದಿ ನಾಳೆ ಬರುವಂತದ್ದು ಏನು ಮಾರ್ಚ್ 19 ಇರುತ್ತೆ, ಅದಕ್ಕೆ ಚಾಂದ್ರ ಯುಗಾದಿ ಅಂತ ಹೇಳ್ತೀವಿ. ಸೊ ಈ ರವಿಚಂದ್ರರ ಒಂದು ಗೋಚಾರ ಆಧಾರಿತವಾಗಿ ಈ ಒಂದು ಯುಗಾದಿ ಹಬ್ಬವನ್ನು ಆಚರಿಸುವಂತದ್ದು ಜರುಗುತ್ತಮ್ಮ. ಗುರುಜಿ, ಇನ್ನು ಕೂಡ ಹಬ್ಬದ ವಿಚಾರವಾಗಿ ನಾವು ಮುಂದುವರಿಸ್ತಾ ನೋಡೋದಾದ್ರೆ ಪಂಚಾಂಗ ಆಧಾರಿತವಾಗಿ ಏನಾದ್ರೂ ಬದಲಾವಣೆಗಳು ಇದೆಯಾ, ಹೇಗೆ ಗುರುಜಿ, ವಿಶೇಷತೆಗಳು ಏನಿದೆ ಅಂತ ಹೇಳಿ. ನೋಡಿ, ಈ ಹಬ್ಬವನ್ನು ಹೆಚ್ಚಾಗಿ ಪಂಚಾಂಗ ಆಧಾರಿತವಾಗಿ ನೋಡಿದಾಗ ಕರ್ನಾಟಕ ಆಗಿರ್ಬೋದು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಆಚರಿಸ್ತಾರೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಯುಗಾದಿ ಅಂದ್ರೆ, ಮಹಾರಾಷ್ಟ್ರದಲ್ಲಿ ಸ್ವಲ್ಪ ನಾವು ಇದಕ್ಕೆ ನಾವು ಗುಡಿ ಪಾಡ್ವಾ ಅಂತ ಒಂದು ಪದನ ಉಪಯೋಗಿಸ್ತಾರೆ. ಅಂದ್ರೆ ಗುಡಿ ಪಾಡ್ವಾನ ಆಚರಿಸ್ಬೇಕಂದ್ರೆ ಮಹಾರಾಷ್ಟ್ರ ಭಾಗದಲ್ಲಿ ಒಂದು ಕೋಲಿಗೆ ವಸ್ತ್ರವನ್ನು ಕಟ್ಟಿ ಹೂವಿನ ಹಾರನ್ನು ಏರಿಸಿ ಒಂದು ಗುಡಿ ಅಂದ್ರೆ ಒಂದು ಮೂಲೆಯಲ್ಲಿ ಇರಿಸುವಂತದ್ದು, ಆ ರೀತಿ ಮಾಡ್ತಾರೆ. ಮತ್ತೆ ಆ ಕಡೆ ಅಂತಂದ್ರೆ ಒಂದು ವಿಶೇಷ ಪಚ್ಚಡಿಯನ್ನ ತಯಾರಿಸಿ ಪದಾರ್ಥವನ್ನು ಸೇವಿಸುವಂಥದ್ದು ಜರುಗುತ್ತೆ. ಅಂದ್ರೆ ದೇವಸ್ಥಾನಗಳಲ್ಲಿ ಇದು ವಿಶೇಷ ಪೂಜೆ ಜರುಗುತ್ತೆ. ಮತ್ತೆ ತಳಿಲು ತೋರಣಗಳನ್ನ ಇದು ಮಾಡಿಕೊಂಡು ಮನೆಗಳಲ್ಲಿ ಮನೆ ಮುಂಭಾಗಲಿಗೆ ಮತ್ತು ದೇವರ ಮನೆಯ ಬಾಗಿಲಿಗೆ ಇದನ್ನ ತೋರಣವನ್ನು ಕಟ್ಟುವಂಥದ್ದು. ಮತ್ತೆ ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನು ಹಾಕುವಂಥದ್ದು, ಮುಂಜಾನೆ ಬೇಗ ಎದ್ದು ಅಭ್ಯಂಗನ ಮಾಡುವಂಥದ್ದು, ಮತ್ತೆ ಪುಣ್ಯ ಮಂತ್ರಗಳನ್ನು ಉಚ್ಚರಿಸಿ ಮಾವಿನ ಎಲೆಯಿಂದ ಮನೆಯ ಎಲ್ಲಾ ಕಡೆ ಸಿಂಗರಿಸುವಂಥದ್ದು, ನಂತರ ಹೊಸ ಬಟ್ಟೆ ಧರಿಸುವಂಥದ್ದು. ಪಂಚಾಂಗದ ಮನೆಯೆಲ್ಲ ಹಿರಿಯರು ಈ ಪಂಚಾಂಗವನ್ನು ಓದುವಂಥದ್ದು, ಶ್ರವಣ ಮಾಡುವಂಥದ್ದು ಇರುತ್ತೆ. ಯಾಕೆ ಅಂದ್ರೆ ಪಂಚಾಂಗ ಅನ್ನೋದು ದಿಕ್ಸೂಚಿ. ಅಂದ್ರೆ ಎಲ್ಲಾ ವರ್ಷಗಳಲ್ಲಿ ಮಳೆ ಬೆಳೆ ಹೇಗಿದೆ, ರಾಶಿಫಲ ಹೇಗಿದೆ, ಮದುವೆ ಉಪನಯನಗೆ ಒಳ್ಳೆ ಮುಹೂರ್ತಗಳೇನು, ಒಟ್ಟಾರೆ ಈ ಒಂದು ಜನಜೀವನ ಹೇಗೆ ಜರುಗುತ್ತೆ ಅಂತ ಸೂಚಿಸುತ್ತೆ. ಅಂದ್ರೆ ಹಿರಿಯರೆಲ್ಲರೂ ಕಿರಿಯರೆಲ್ಲರೂ ಒಂದು ಹೊಸ ಬಟ್ಟೆ ಧರಿಸುವುದು, ಸಂತೋಷದಿಂದ ಹಾಡಿ ನಲಿಯುವಂಥದ್ದು ಇರುವಂಥದ್ದು. ಮತ್ತೆ ಕರಾವಳಿ ಸಂಬಂಧಪಟ್ಟಂತದ್ದು ಅಲ್ಲಿ ಕೂಡ ಯುಗಾದಿ ಸೌರಮಾನ ಯುಗಾದಿ ನಾನು ಹೇಳಿದ್ನಲ್ಲ, ಏಪ್ರಿಲ್ 14-15ಕ್ಕೆ ಅಲ್ಲಿ ಆಚರಿಸ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಬಾಳೆ ಎಲೆ ಮತ್ತೆ ತಟ್ಟೆ ಎಲೆ ಅಕ್ಕಿ ಹಾಕಿ ತೆಂಗಿನಕಾಯಿ, ಸೌತೆಕಾಯಿ ಮತ್ತೆ ರವಿಕೆ ಕಣ ಇದನ್ನೆಲ್ಲ ಸೇರಿಸಿ ಹೊಸ ಬಟ್ಟೆ, ಚಿನ್ನ ಮತ್ತೆ ಭತ್ತದ ತೆನೆ ಮತ್ತೆ ಹಣ್ಣು ದೇವರ ಪ್ರತಿಮೆ ಮುಂದೆ ಇಟ್ಟು ಮತ್ತೆ ಒಂದು ಕನ್ನಡಿ ಕೂಡ ಅಲ್ಲಿ ಇಡ್ತಾರೆ. ಅದರ ವಿಚಾರದಲ್ಲಿ ಆ ಕನ್ನಡಿಯಲ್ಲಿ ದೇವರ ಪ್ರತಿಮೆ ತಟ್ಟೆಯಲ್ಲಿ ಇಡುವಂಥದ್ದು ಒಂದು ಆಚರಣೆ ಆಗಿರುತ್ತೆ. ದೇವರ ಮುಂದೆ ಹಿಂದಿನ ದಿನ ರಾತ್ರಿಯ ಮಲಗುವ ಮುನ್ನ ಇದನ್ನೆಲ್ಲಾನು ಇಟ್ಟು ಮರುದಿನ ಯುಗಾದಿ ಹಬ್ಬದಂದು ಬೆಳಗ್ಗೆ ಬೇಗ ಎದ್ದು ದೇವರ ದೀಪ ಹಚ್ಚಿ ಮತ್ತು ಆ ಒಂದು ಕನ್ನಡಿಯಲ್ಲಿ ಅವರು ಮುಖ ನೋಡಿಕೊಂಡು ಆ ಒಂದು ನಂತರ ಸ್ನಾನ ಅಭ್ಯಂಗ ಇತ್ಯಾದಿ ಮಾಡಿ ಒಬ್ಬಟ್ಟನ್ನ ಮಾಡಿ ಆಚರಿಸುವಂಥದ್ದು, ಪಂಚಾಂಗ ಶ್ರವಣ ಮಾಡುವಂಥದ್ದು, ಈ ರೀತಿ ಹಬ್ಬದ ಆಚರಣೆ ಜರುಗುತ್ತೆ. ಗುರುಜಿ, ಇನ್ನು ಹಬ್ಬದ ವಿಚಾರವಾಗಿ ಅಂದ್ರೆ ಪಂಚಾಂಗ ಶ್ರವಣ ಆಧಾರಿತವಾಗಿ ಪ್ರಪಂಚದಾದ್ಯಂತ ಏನಾದ್ರೂ ವ್ಯತ್ಯಾಸಗಳು ಜರುಗಬಹುದಾ ಈ ಒಂದು ಯುಗಾದಿ ಕಳೆದ ನಂತರ, ಹೇಗೆ ಗುರುಜಿ ಅದು? ನೋಡಿ, ಖಂಡಿತ ಈ ಒಂದು ಪ್ರಪಂಚದಾದ್ಯಂತ ಯುಗಾದಿ ಎಫೆಕ್ಟ್ಸ್ ಖಂಡಿತ ಇರುವಂತದ್ದು. ಸೊ ಇಲ್ಲೇನಾಗುತ್ತೆ, ಯುಗಾದಿ ಹಬ್ಬಕ್ಕೆ ನಾವು ಪ್ರತಿಯೊಂದು ನಮ್ಮ ವೀಕ್ಷಕರಿಗೆ ಹೇಳುವಂಥದ್ದು ಏನಂತಂದ್ರೆ, ಈ ಒಂದು ಕಲಿಯುಗದ ಹುಟ್ಟುಹಬ್ಬ ಅಂತ ನಾವು ಆಚರಿಸ್ತೀವಿ. ಪ್ರೀತಿ ವಿಶ್ವಾಸದಿಂದ ಬಾಳುವಂಥದ್ದು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ನ್ಯೂ ಇಯರ್ಗೆ ಹೇಗೆ ಒಂದು ರೆಸೊಲ್ಯೂಷನ್ ಅಂತ ಮಾಡ್ತೀವಲ್ವಾ, ಯುಗಾದಿ ಸಂಕಲ್ಪ ಏನಂದ್ರೆ ಪ್ರೀತಿ ವಿಶ್ವಾಸದಿಂದ ಬಾಳುವಂಥದ್ದು, ಕೆಟ್ಟದನ್ನ ಯಾರಿಗೂ ಬಯಸೋದಿಲ್ಲ ಅಂತ ದೃಢ ಸಂಕಲ್ಪ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮುಖ್ಯವಾಗಿ ಈರ್ಷ್ಯೆ, ಜನರಿಗೆ ತಮ್ಮಗಿರ್ಲಿಲ್ಲ ಅಂದ್ರೂ ಕೂಡ ಬೇರೆಯವ್ರಿಗಿದೆ ಅಂತ ಒಂದ್ ಸ್ವಲ್ಪ ಈರ್ಷ್ಯ ಮನೋಭಾವನೆ, ಜಲಸಿನೆಸ್, ಅದನ್ನ ಬಿಡಬೇಕಾಗುತ್ತೆ. ಸೊ ಈಗ ತಾವು ಕೇಳ್ದಂಗೆ ಪ್ರಪಂಚದಾದ್ಯಂತ ಎಫೆಕ್ಟ್ಸ್ ಏನು ಅಂತ ನೋಡ್ಬೇಕಾದ್ರೆ ನಾವು ಪಂಚಾಂಗದಲ್ಲಿ ಹೇಗೆ ಫಲಗಳು ಅಂತ ನೋಡ್ತೀವಿ ಮೊದಲೇದಾಗಿ. ಸೊ ಪಂಚಾಂಗದ ಪ್ರಕಾರದಲ್ಲಿ ಫಲಗಳು ನೋಡ್ಬೇಕಂದ್ರೆ ಇಲ್ಲಿ ಈ ವರ್ಷದಲ್ಲಿ ಗುರು ರಾಜವಾದ್ರೆ ಸಸ್ಯಾದೀಪ ಶುಕ್ರನಾಗ್ತಾನೆ, ಮತ್ತೆ ಮೇಘಾದೀಪ ಚಂದ್ರನಾಗ್ತಾನೆ, ಮಂತ್ರಿ ಕುಜನಾದ್ರೆ ಧಾನ್ಯ ದೀಪ ಬುಧ ಆಗ್ತಾರೆ, ಮತ್ತೆ ರಸಾದೀಪ ರವಿ ಗ್ರಹ ಆಗ್ತಾರೆ, ಮತ್ತೆ ಸೇನಾದೀಪ ಚಂದ್ರನಾಗ್ತಾನೆ, ಮತ್ತು ಅರ್ಘ್ಯಾದೀಪ ಕೂಡ ಚಂದ್ರನಾಗ್ತಾನೆ, ನೀರಸದೀಪ ಗುರು ಆಗ್ತಾರೆ, ಮತ್ತು ಪಶುನಾಯಕನ ಕೃಷ್ಣನಾಗಿರ್ತಾರೆ. ಸೊ ಈ ವರ್ಷ ವಿಶೇಷವಾಗಿ ನೋಡಿ, ಶನಿಗೆ ಯಾವುದೇ ರೀತಿಯ ಆಧಿಪತ್ಯ ಬಂದಿಲ್ಲ. ಶನಿ ಈಗ ಆಧಿಪತ್ಯ ಬಂದಿಲ್ಲ ಅಂದ್ರೆ ಶನಿ ಬಂದು ಕರ್ಮಕಾರಕ ಗ್ರಹ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ಶನಿಗೆ ಆಧಿಪತ್ಯ ಇಲ್ಲದೆ ಇರೋದ್ರಿಂದ ವಿಶೇಷವಾಗಿ ಈ ವರ್ಷದಲ್ಲಿ ನ್ಯಾಯಾಧೀಶರಿಗೆ ಸ್ವಲ್ಪ ಕಷ್ಟ ಕಾಲ ಅಂತ ಹೇಳ್ತೀವಿ. ಸೊ ಪಂಚಾಂಗ ಪ್ರಕಾರದಲ್ಲಿ ಗುರು ರಾಜನಾಗಿದ್ರೆ ಏನಾಗ್ತಾರೆ ಅಂದ್ರೆ
ಬ್ರಾಹ್ಮಣರು ಸತ್ಕಾರ್ಯಗಳನ್ನು ಹೆಚ್ಚಾಗಿ ನೆರವೇರಿಸ್ತಾರೆ ಅಂತ, ಅಂದರೆ ತಮ್ಮ ತಮ್ಮ ಅನುಷ್ಠಾನಗಳನ್ನು ಹೆಚ್ಚಾಗಿ ಪೂಜೆ ಇತರೆ ವಿಚಾರವಾಗಿ ಚೆನ್ನಾಗಿ ನಿರ್ವಹಿಸ್ತಾರೆ. ಮತ್ತು ರಾಜರು ತುಂಬ ರಾಜಧರ್ಮವನ್ನು ಪಾಲನೆ ಮಾಡ್ತಾರೆ. ಅದರಿಂದ ಪ್ರಜೆಗಳು ತುಂಬ ಆರೋಗ್ಯವಂತರಾಗಿರ್ತಾರೆ. ಒಳ್ಳೆಯ ಮಳೆ ಬೆಳೆ ಮತ್ತು ಧಾನ್ಯಗಳು ಹೇರಳವಾಗಿ ಬೆಳೆಯುತ್ತೆ ಈ ವರ್ಷದಲ್ಲಿ ಪ್ರಪಂಚದಾದ್ಯಂತ. ಮತ್ತು ಕುಜ ಮಂತ್ರಿ ಆಗಿರೋದ್ರಿಂದ ಸ್ವಲ್ಪ ಪೈರು ಪಚ್ಚೆಗಳು ಸ್ವಲ್ಪ ಬೇಗ ಒಣಗಿ ಹೋಗುವಂಥದ್ದು, ಅತಿವೃಷ್ಟಿ ಆಗುವಂಥದ್ದು, ಇದರಿಂದ ಈಗ ಆಲ್ರೆಡಿ ಈ ಒಂದು ಏನಂದರೆ ಸಸ್ಯನಾಶ ಆಗುವಂಥದ್ದು, ಸ್ವಲ್ಪ ಧಾನ್ಯದ ಅಭಾವ ನೋಡಿದ್ದೀವಿ. ಮತ್ತು ಚಂದ್ರ ಸೇನಾಧಿಪತಿ ಆಗೋದ್ರಿಂದ ಏನಾಗುತ್ತೆ, ಮೋಡಗಳು ಹೆಚ್ಚಾಗುತ್ತೆ, ಮೇಘಗಳು ಹೆಚ್ಚು ಸೃಷ್ಟಿಯಾಗುತ್ತೆ. ಇದರಿಂದ ಏನಾಗುತ್ತೆ, ಒಳ್ಳೆ ಮಳೆ ಬೆಳೆ ಆಗುತ್ತೆ. ಅದರಿಂದ ಧಾನ್ಯಗಳು ಒಂದು ರೇಟ್ ಕಡಿಮೆ ಆಗುತ್ತೆ. ಜನರು ಸುಖವಾಗಿ ಸುಭಿಕ್ಷವಾಗಿರ್ತಾರೆ. ಮತ್ತು ಗೋವುಗಳು ಹೆಚ್ಚಾಗಿ ಹಾಲು ಕೊಡುತ್ತವೆ ಅಂತ ಹೇಳ್ತಾರೆ. ಮತ್ತು ಶುಕ್ರ ಸಸ್ಯಾಧಿಪರಾದರೆ ಒಂದು ಕುಷ್ಕಿ ತರಿ ಈ ರೀತಿ ಹೆಚ್ಚಾದ ಒಂದು ಫಲಗಳು ಹೆಚ್ಚಾಗಿ ಬೆಳೆಯುತ್ತೆ. ಮತ್ತು ಬುಧ ಧಾನ್ಯಾಧಿಪ ಆದರೆ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳುತ್ತೆ. ಮತ್ತು ತಾವು ಕೇಳಿದ್ರಿ ಅಂದರೆ ಈ ಒಂದು ಪ್ರಪಂಚದಾದ್ಯಂತ ಎಫೆಕ್ಟ್ಸ್ ಏನಂತ. ಸೊ ರಾಹು ಗ್ರಹ ಇಲ್ಲಿ ಒಂದು ಮ್ಲೇಚ್ಛ ಚಕ್ರನ ಸೂಚಿಸೋದ್ರಿಂದ ಈ ಮುಸ್ಲಿಂ ದೇಶಕ್ಕೆ ಸಂಬಂಧಪಟ್ಟಂತ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇರಾನು ಇವರು ಏನಾಗುತ್ತೆ ಅಂದರೆ ತಮ್ಮ ಸಮಾಧಿನ ತಾವೇ ತೋಡ್ಕೊಳ್ಳುವಂಥದ್ದು. ಯಾಕಂದರೆ ರಾಹು ಮ್ಲೇಚ್ಛ ಚಕ್ರನ ಸೂಚಿಸೋದ್ರಿಂದ ಈ ರೀತಿ ತೋರಿಸುತ್ತೆ. ಈಗ ಆಲ್ರೆಡಿ ನೋಡಿರ್ಬೋದು ಯುದ್ಧ ಭೀತಿಗಳು, ಯುದ್ಧ ಹೇಗೆ ಜరుగుತ್ತಾ ಇದೆ ಆ ವಿಚಾರದಲ್ಲಿ. ಮತ್ತು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಗುರು ಮಿಥುನ ರಾಶಿಯಲ್ಲಿರೋದ್ರಿಂದ ಟೆಕ್ನಾಲಜಿ ಇನ್ನಷ್ಟು ಮುಂದುವರಿಯುತ್ತೆ. ಇನ್ನೂ ಟೆಕ್ನಾಲಜಿ, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಕೂಡ ಇನ್ನೂ ಹೆಚ್ಚಾಗಿ ಪ್ರಬುದ್ಧತೆಗೆ ಬರುತ್ತೆ. ಹಿರಿಯ ನಾಗರಿಕರಿಗೆ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಎಕನಾಮಿ ಕೂಡ ಬ್ಯಾಲೆನ್ಸ್ ಆಗಿ ಜರುಗುತ್ತೆ. ಮತ್ತು ಈ ಒಂದು ಏಪ್ರಿಲ್ 20ನೇ ತಾರೀಕು ಕುಜ ಮತ್ತು ಶನಿಯ ಸಮ್ಮಿಲನ ಆಗ್ತಾ ಇರುವಂಥದ್ದು ಮೀನರಾಶಿಯಲ್ಲಿ. ಸೊ ಇದರಿಂದ ಏನಾಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅವಘಡಗಳು ಮತ್ತು ಹೆಚ್ಚಾಗಿ ಸಂಭವಿಸುವಂಥದ್ದು, ಪ್ರಕೃತಿ ವಿಕೋಪಗಳು ಹೆಚ್ಚಾಗಿ ಸಂಭವಿಸುತ್ತೆ. ಮತ್ತು ವಿಶೇಷವಾಗಿ ನಮ್ಮ ರಾಷ್ಟ್ರ ನಾಯಕರಿಗೆ ಸ್ವಲ್ಪ ಹೆಚ್ಚಿನ ರಕ್ಷಣಾ ಒಂದು ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗುತ್ತೆ. ಮತ್ತು ನಮ್ಮ ರಾಷ್ಟ್ರ ನಾಯಕರಿಗೆ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ಆಗುವಂಥದ್ದು ಈ ವರ್ಷದಲ್ಲಿ ಖಂಡಿತವಾಗುತ್ತೆ. ಅದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥದ್ದು. ನಮ್ಮ ರಾಷ್ಟ್ರಕ್ಕೆ ಯಾರು ಪ್ರಮುಖ ಫಸ್ಟ್ ಪರ್ಸನ್ ಅಂತ ಹೇಳ್ತೀವಿ ಅವರ ಪ್ರಮುಖ ಬದಲಾವಣೆ ಆಗುವಂಥದ್ದು ಈ ರೀತಿ ಪ್ರಪಂಚ ಹಾಗೂ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತ ಬದಲಾವಣೆಯ ಯುಗಾದಿ ಫಲಗಳಾಗಿರುವಂಥದ್ದು. ಗುರುಜಿ, ಇನ್ನು ಯುಗಾದಿ ಹಬ್ಬದ ಸಲುವಾಗಿ ನೀವು ಒಂದಷ್ಟು ಪರಿಹಾರ ಕ್ರಮಗಳನ್ನ ನಮ್ಮ ವೀಕ್ಷಕರಿಗೆ ಸೂಚಿಸ್ತೀರಾ? ಹೇಗೆ ನೋಡಿ, ಈ ಪ್ರಪಂಚ ಸೃಷ್ಟಿ ಮಾಡಿರುವಂಥದ್ದೇ ನಾರಾಯಣ ಅಂತ ಹೇಳ್ತೀವಿ. ಸೊ ಯಾರು ಆ ನಾರಾಯಣನ ಮೊರೆ ಹೋಗ್ತಿರೋ ಅವರಿಗೆ ಖಂಡಿತ ನಾರಾಯಣ ಕಾಪಾಡ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಯಾವುದೇ ರಾಶಿ, ಯಾವುದೇ ನಕ್ಷತ್ರದವರಾಗಿರಲಿ ದಿನನಿತ್ಯ ಈ ಒಂದು ನಾರಾಯಣನ ಒಂದು ಜಪಗಳನ್ನು ಮಾಡ್ಕೋಬೋದು. ಮತ್ತು ಹೆಣ್ಮಕ್ಳಾಗಿದ್ದರೆ ಲಲಿತಾ ಸಹಸ್ರನಾಮವನ್ನು ಪ್ರತಿ ಬುಧವಾರದೊತ್ತು ಮಾಡ್ಕೊಳ್ಳುವಂಥದ್ದು. ಮತ್ತು ನಾರಾಯಣನಿಗೆ ಸಂಬಂಧಪಟ್ಟಂಥ, ವಿಷ್ಣುವಿಗೆ ಸಂಬಂಧಪಟ್ಟಂಥ ಕ್ಷೇತ್ರ ದರ್ಶನ, ವೆಂಕಟೇಶ್ವರ ಸ್ವಾಮಿಯ ಕ್ಷೇತ್ರ ದರ್ಶನ ವರ್ಷದಾದ್ಯಂತ ಮಾಡುವಂಥದ್ದು, ತಮಗೆ ಅನುಕೂಲ ತಕ್ಕಂಗೆ ಮಾಡುವಂಥದ್ದು ನಿಮಗೆ ಖಂಡಿತ ಕಾಪಾಡುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಯುಗಾದಿ ಹಬ್ಬದ ಒಂದು ಈ ಸಂಚಿಕೆಯಲ್ಲಿ ಹಬ್ಬದ ವಿಶೇಷತೆ ಹಾಗೆ ಏನೆಲ್ಲ ಶುಭ ಫಲಗಳನ್ನು ತರ್ತಾ ಇದೆ, ಪಂಚಾಂಗ ಶ್ರವಣದಿಂದ ಇಡೀ ಪ್ರಪಂಚದಾದ್ಯಂತ ಯಾವೆಲ್ಲ ಸಮಸ್ಯೆಗಳು ತಲೆದೋರಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ಧನ್ಯವಾದಗಳು. ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಕೃಷ್ಣಾರ್ಪಣಮಸ್ತು. ವೀಕ್ಷಕರ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಗುರೂಜಿಗಳು ತಿಳಿಸಿರುವಂತಹ ಪ್ರಕಾರ ಶ್ರೀಮನ್ ನಾರಾಯಣನನ್ನ ನಾವು ಕೂಡ ಪ್ರತಿನಿತ್ಯ ನೆನೆಯೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.